ಈ ಒಂದು ಚಿಕ್ಕ ವಿಷಯದಿಂದ ನಿಮಗೆ ಸಾವಿರಾರು ರೂಪಾಯಿಗಳ ಖರ್ಚು ಬರುತ್ತೆ ಅಂದ್ರೆ ನೀವು ನಂಬ್ತೀರಾ? ಹೌದು. ನಮಸ್ಕಾರ, ನಾನು ನಿಮ್ಮ ಶಶಿಧರ್ ಶೆಟ್ಟಿ, ಕಲ್ಯಾಣಿ ಮೋಟಾರ್ಸ್ ಅಲ್ಲಿ ಸರ್ವಿಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಕಾರಲ್ಲಿ ರ್ಯಾಟ್ ಎಂಟ್ರಿ ಆದ್ರೆ ಏನೇನು ಪ್ರಾಬ್ಲಮ್ಗಳಾಗತ್ತೆ, ಅದಕ್ಕೆ ಏನೇನು ಪರಿಹಾರ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ರ್ಯಾಟ್ ಎಂಟ್ರಿ ಆಗೋದ್ರಿಂದ ಒಂದು ವೈರಿಂಗ್ ಗಳು ಶಾರ್ಟ್ ಸರ್ಕ್ಯೂಟ್ ಆಗುವಂತ ಚಾನ್ಸಸ್ ಇರುತ್ತೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ವಾರ್ನಿಂಗ್ ಲೈಟ್ ಗಳು ಗ್ಲೋ ಆಗುತ್ತೆ. ನಲ್ಲಿ ಜರ್ಕಿಂಗ್ ಇಶ್ಯೂಸ್ ಕೂಡ ಬರ್ಬೋದು, ಓವರ್ ಮೈಲೇಜ್ ಬರ್ಬೋದು, ಕೂಲೆಂಟ್ ಕೂಡ ಲೀಕೇಜ್ ಆಗ್ಬೋದು. ಇದಲ್ದೇನೆ ಕಾರ್ ಕೂಡ ಸ್ಟಾರ್ಟ್ ಆಗದೇನೆ ಇರಬಹುದು. ಇವುಗಳು ಎಂಜಿನ್ ರೂಮ್ ಗೆ ಎಂಟ್ರಿ ಆದ್ರೆ ECM ಅಂತ ಕರಿತೀವಿ, ಎಂಜಿನ್ ಕಂಟ್ರೋಲ್ ಮಾಡ್ಯೂಲ್, ಎಂಜಿನ್ ಹಾಗೆ ರೇಡಿಯೇಟರ್. ಇದನ್ನ ಕನೆಕ್ಟ್ ಮಾಡುವಂತ ಹೋಸ್ ಗಳು ಹಾಗೆ ವೈರಿಂಗ್ ಗಳು ಪ್ಲಾಸ್ಟಿಕ್ ಅಥವಾ ರಬ್ಬರ್ ಮೆಟೀರಿಯಲ್ ನಿಂದ ಕನ್ಸ್ಟ್ರಕ್ಟ್ ಆಗಿರೋದ್ರಿಂದ ಇಲಿಗಳಿಗೆ ಕಚ್ಚೋದಕ್ಕೆ ಈಸಿ ಆಗುತ್ತೆ. ಹಾಗಿದ್ರೆ ಕಾರ್ ಒಳಗೆ ಇಲಿಗಳು ಯಾಕೆ ಬರುತ್ತೆ? ಇಲಿಗಳಿಗೆ ಕಾರ್ನ ಒಂದು ಎಂಜಿನ್ ರೂಮ್ ಏನಿರುತ್ತೆ ಅದೊಂದು ವಾರ್ಮ್ ಪ್ಲೇಸ್ ಆಗಿರೋದ್ರಿಂದ ನೀವೇನಾದ್ರೂ ಲಾಂಗ್ ಟೈಮ್ ಕಾರ್ನ ಹಾಗೆ ಐಡಲ್ ಆಗಿ ಇಟ್ಟಿದ್ರ ಅಂತ ಹೇಳಿದ್ರೆ ಇಲಿಗಳು ಬರುವಂತ ಚಾನ್ಸಸ್ ಇರುತ್ತೆ. ಕಾರ್ನ ಪಾರ್ಕ್ ಮಾಡೋ ಜಾಗದಲ್ಲಿ ಏನಾದ್ರೂ ಗಾರ್ಬೇಜ್ ಅನ್ನ ಇರೋ ಜಾಗದಲ್ಲಿ ನೀವು ಕಾರ್ನ ಪಾರ್ಕ್ ಮಾಡಿದ್ರು ಕೂಡ ಇಲಿಗಳು ಬರ್ತವೆ. ಕಾರ್ನ ಒಳಗಡೆ ಏನಾದ್ರೂ ಫುಡ್ ಐಟಮ್ ನ ನೀವು ಹಾಗೆ ಬಿಟ್ಟಿದ್ರು ಕೂಡ ಇಲಿ ಬರುವಂತ ಚಾನ್ಸಸ್ ಇರುತ್ತೆ. ಕಾರ್ ಒಳಗಡೆ ಇಲಿಗಳು ಬರ್ದಿರೋ ಹಾಗೆ ಹೇಗೆ ಪ್ರಿಕಾಷನ್ ಗಳನ್ನ ತಗೋಬಹುದು? ಕಾರ್ನ ಒಂದು ಇಂಟೀರಿಯರ್ ನ ಯಾವಾಗ್ಲೂ ಕ್ಲೀನ್ ಆಗಿ ಇಟ್ಕೋಬೇಕಾಗತ್ತೆ. ಕಾರ್ನ ಒಂದು ಪಾರ್ಕಿಂಗ್ ಏರಿಯಾನು ಕೂಡ ನೀವು ಕ್ಲೀನ್ ಆಗಿರೋ ಜಾಗದಲ್ಲೇ ಪಾರ್ಕ್ ಮಾಡಬೇಕು. ಇಲಿಗಳು ಬರೋದನ್ನ ಅವಾಯ್ಡ್ ಮಾಡಬಹುದು. ಸೊ ನಮ್ಮ ಸರ್ವಿಸ್ ಸೆಂಟರ್ ನಲ್ಲಿ ಕಾರ್ನ ಒಳಗಡೆ ಇಲಿಗಳು ಎಂಟ್ರಿ ಆಗದಿರೋ ತರ ರ್ಯಾಟ್ ಮೆಶ್ ನ ಕೂಡ ಪ್ರೊವೈಡ್ ಮಾಡ್ತೀವಿ. ಹಾಗೇನೆ ಇನ್ ಕೇಸ್ ಡ್ಯಾಮೇಜ್ ಆಗಿದ್ರೆ ರಿಪೇರ್ ಸರ್ವಿಸ್ ನ ಕೂಡ ಪ್ರೊವೈಡ್ ಮಾಡ್ತೀವಿ. ಥ್ಯಾಂಕ್ ಯು.